Greetings in the name of Jesus Christ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅಭಿನಂದಿಸುತ್ತೇನೆ. Welcome to this Kannada episode of Ebenson Ministries. ಎಬೆನ್ಸನ್ ಮಿನಿಸ್ಟ್ರಿಯ ಈ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. For today's meditation, let us turn to 1 John chapter 3, verse 1. ಈ ದಿನ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಮೊದಲನೇ ಯೋಹಾನನು 3ನೇ ಅಧ್ಯಾಯ 1ನೇ ವಚನ. So, what an incredible quality of love the Father has given us, that we should be named and called and counted the children of God. And so we are. The reason that the world does not know us is that it does not know Him. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆ ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. What kind of love Father has given us? ಎಂತ ಒಂದು ಪ್ರೀತಿಯನ್ನು ತಂದೆ ನಮಗೆ ಕೊಡಲ್ಪಟ್ಟಿದ್ದಾನೆ. The love Father has given us is incredible. ದೇವರು ಕೊಡಲ್ಪಟ್ಟಂತ ಒಂದು ಪ್ರೀತಿ ಅದು ಅತ್ಯಧಿಕವಾದದ್ದು. God sent His only Son, Jesus Christ, to die for the sinners. ಯೇಸು ಸ್ವಾಮಿ ತನ್ನ ಪಾಪಿಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಡಬೇಕಾಯ್ತು. God was ready to make such a great sacrifice. ದೇವರು ಯೇಸು ಸ್ವಾಮಿ ನಮಗಾಗಿ ಆತನು ಬಲಿಯಾಗಬೇಕಾಯ್ತು. Those people who trust the sacrificial death of Jesus Christ have eternal life. ಯಾವ ವ್ಯಕ್ತಿಗಳು ಯೇಸು ಸ್ವಾಮಿ ತ್ಯಾಗದ ಒಂದು ಪೂರ್ವಕವಾದ ವಿಷಯದ ಮೇಲೆ ನಂಬಿಕೆ ಇಟ್ಟರು, ಅವರು ದೇವರಿಂದ ರಕ್ಷಿಸಲ್ಪಟ್ಟರು. It's a great love that forgives our sins. ಅದು ದೇವರ ಅತ್ಯಧಿಕವಾದ ಪ್ರೀತಿ ಪಾಪಿಗಳನ್ನು ಕ್ಷಮಿಸುವಂತದ್ದು. God has given us a measure of faith. ದೇವರು ಎಲ್ಲರಿಗೂ ಸಹ ಅಳತೆಯಾದ ನಂಬಿಕೆಯನ್ನು ಕೊಡಲ್ಪಟ್ಟಿದ್ದಾನೆ. God has also given us life everlasting. ದೇವರು ನಮಗೆ ಕೊಡಲ್ಪಟ್ಟ ಜೀವನ ಅದು ಶಾಶ್ವತವಾದ ಜೀವನ. It is eternal life. ಅದು ನಿತ್ಯ ಜೀವನ ಆಗಿದೆ. It is part of the life of God. ಅದು ದೇವರ ಜೀವವೇ ಆಗಿದೆ. It is the life that conquers grave. ಆ ಒಂದು ಜೀವ ಎಲ್ಲಾ ಒಂದು ಸಮಾಧಿಯನ್ನು ಜಯಿಸುವಂತದಾಗಿದೆ. And we are joined to Christ's resurrection because of the eternal life in us. ನಮಗೆ ಕೊಡಲ್ಪಟ್ಟ ಈ ಒಂದು ನಿತ್ಯ ಜೀವದ ಮೂಲಕ ನಾವು ಪರಲೋಕಕ್ಕೆ ಅದು ನಾವು ಬಾಧ್ಯರಾಗಿದ್ದೇವೆ, ದೇವರೊಂದಿಗೆ ಬಾಧ್ಯರಾಗಿದ್ದೇವೆ. We are called the children of God. ನಾವುಗಳು ಕರೆಯಲ್ಪಟ್ಟಿವಿ ದೇವರ ಮಕ್ಕಳೆಂದು. Any person who has the born again experience is a son of God. ಯಾವ ವ್ಯಕ್ತಿಗಳು ಆತನು ಮತ್ತೆ ಹುಟ್ಟಿದನೋ, ಹೊಸದಾಗಿ ಹುಟ್ಟಿದನೋ, ಆತನು ದೇವರ ಮಕ್ಕಳಾಗಿದ್ದಾರೆ. When Christ comes for a second time, we shall be like Him. ಕ್ರಿಸ್ತನು ಎರಡನೇ ಬಾರಿ ತಿರುಗಿ ಬರುವಾಗ ನಾವು ಆತನಂತೆ ಮಾರ್ಪಡುತ್ತೇವೆ. This is the hope of a Christian. ಇದು ಕ್ರಿಸ್ತರಿಗಿರುವಂತ ಒಂದು ನಿರೀಕ್ಷೆಯಾಗಿದೆ. This is what we are looking forward with great joy. ಇದು ನಾವು ಎದುರು ನೋಡ್ತಿರುವಂತಹ ಅತ್ಯಧಿಕವಾದ ಸಂತೋಷದ ದಿನವಾಗಿದೆ. The coming return of Christ puts a song in our hearts. ಆತನು ನಿತ್ಯತ್ವದಲ್ಲಿ ನಮ್ಮ ಒಳಗಡೆ ಇಡಲ್ಪಟ್ಟಂತದಾಗಿದೆ. So lift up your heads, for your redemption draws near. ನಿಮ್ಮ ವಿಮೋಚನೆ ಹತ್ತಿರವಿದೆ, ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿ. When He appears, we shall be like Him. ಆತನು ಪ್ರಕಟವಾಗುವಾಗ ನಾವೆಲ್ಲರೂ ಸಹ ಆತನಿಗೆ ಕಾಣಲ್ಪಡ್ತೇವೆ. We shall be like Him in a resurrected glorious body.
ನಾವು ಸಹ ಆತನ ಪುನಃಸ್ಥಾನ ಹೊಂದಿದಂತಹ ಮಹಿಮೆಯ ಶರೀರವಾಗಿ ಮಾರ್ಪಡ್ತೇವೆ. We shall have a heart full of holiness. ನಮ್ಮ ಒಂದು ಹೃದಯದಲ್ಲಿ ಯಾವಾಗ್ಲೂ ಸಹ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. We find a transformation of our lowly body to glorious body. ನಮ್ಮ ಶಾರೀರಿಕ ಶರೀರ ಬದಲಾಗಿ ಆತ್ಮಿಕ ಶರೀರವಾಗಿ ಮಾರ್ಪಡುತ್ತೆ, ರೂಪಾಂತರವಾಗುತ್ತದೆ. Our dying body will be transformed and we will be like him. ನಮ್ಮ ನಾಶವಾಗುವಂತ ಈ ಶರೀರವು ಅದು ಪರಿಪೂರ್ಣ ರೂಪಾಂತರವಾಗಿ ದೇವರ ಒಂದು ಜೀವದಲ್ಲಿ ನೆಲೆ ಊರುತ್ತೆ. No more death or sickness or pain. ನಮಗೆ ಯಾವ ಮರಣವಿಲ್ಲ, ನಮಗೆ ಯಾವ ಒಂದು ರೋಗವಿಲ್ಲ. That is what waits for us when Christ appears on the last day. ಕ್ರಿಸ್ತನು ಪ್ರಕಟವಾಗುವಾಗ, ತಿರುಗಿ ಬರುವಾಗ ಇದೇ ಘಟನೆ ನಮ್ಮ ಜೀವಿತದಲ್ಲಿ ನಡೆಯಲ್ಪಡುತ್ತದೆ. That last day will be just the first day of endless bliss and joy. ಧರ್ಮಶಾಸ್ತ್ರದ ಮೂಲಕ ಮರಣ ಉಂಟಾಯ್ತು, ಆದ್ರೆ ಕರ್ತನ ಒಂದು ತ್ಯಾಗದ ನಿಮಿತ್ತ ನಮಗೆ ಆಶೀರ್ವಾದ ಉಂಟಾಯ್ತು. Our soul will no longer be stained with sin. ನಮ್ಮ ಆತ್ಮವು ಇನ್ನೆಂದೆಂದಿಗೂ ಪಾಪದಲ್ಲೇ ಮುಳುಗುವುದಿಲ್ಲ. This hope calls us to holiness of living in this life. ಈ ಒಂದು ಜೀವಿತವು ಪರಿಶುದ್ಧ ಜೀವಿತವಾಗಿ ಜೀವಿಸುವುದಕ್ಕೆ ಸಹಾಯವಾಗುತ್ತೆ. As children of God, we share his character. ದೇವ ಮಕ್ಕಳಾದ ನಾವು ಆತನ ಗುಣಾತಿಶಯವನ್ನು ಪ್ರಕಟಿಸುತ್ತೇವೆ. We reflect and radiate the image of Christ to a world that desperately needs to know Christ. ಕ್ರಿಸ್ತನ ತಿಳಿದುಕೊಳ್ಳುವುದಕ್ಕೆ ನಾವು ಆತನಂತೆ ಮಾರ್ಪಡುತ್ತೇವೆ. So in the age to come, we shall be like Christ in his resurrection and his righteousness. ಆ ದಿನಗಳು ಬರುವಾಗ ಆತನ ನೀತಿತನದಲ್ಲಿ ನಾವು ಆತನ ಪ್ರಕಟವಾಗುವುದರಲ್ಲಿ ನಾವುಗಳು ಕಾಣಿಸಿಕೊಳ್ಳುತ್ತೇವೆ. And this hope fills us with joy. ಈ ಒಂದು ನಿರೀಕ್ಷೆಯು ನಮ್ಮ ಹೃದಯಗಳಲ್ಲಿ ಆನಂದವನ್ನು ಉಂಟು ಮಾಡುತ್ತದೆ. It gives us power and purpose for living this hope. ಈ ಒಂದು ಜೀವಿತ ನಾವು ಜೀವಿಸುವುದಕ್ಕೆ ಒಂದು ಪೂರಕವಾದ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ. This hope calls us to holiness as God's saints in his holy people. ದೇವರು ಇದನ್ನ ಆತನ ಪರಿಶುದ್ಧತೆಯಲ್ಲಿ ಆ ಪರಿಶುದ್ಧ ಜನಾಂಗಗಳ ಮಧ್ಯದಲ್ಲಿ ಜೀವಿಸುವಂತೆ ಮಾಡ್ತಾನೆ. God set out a plan of salvation. ದೇವರು ತನ್ನ ರಕ್ಷಣೆಗೋಸ್ಕರವಾಗಿ ಕಳಿಸಲ್ಪಟ್ಟಂತೆ. So by this men could be saved from hell. ಈ ಒಂದು ಮನುಷ್ಯನು ಆ ಒಂದು ನರಕದಿಂದ ರಕ್ಷಿಸಬೇಕಾಗಿತ್ತು. God also made us a part of his family. ದೇವರು ಅಷ್ಟೇ ಅಲ್ಲ, ನಮ್ಮನ್ನು ಆತನ ದೇವರ ಜನಗಳ ಕುಟುಂಬಸ್ಥರಾಗಿ ಮಾಡಿದ್ದಾನೆ. We are adopted children in the family of God. ದೇವರ ಒಂದು ಕುಟುಂಬದಲ್ಲಿ ನಮ್ಮನ್ನು ಸಹ ಆತನು ಸೇರಿಸಿಕೊಂಡಂತಹ ದತ್ತುವಾಗಿ ತೆಗೆದುಕೊಂಡಂತ ಮಗುವಾಗಿ ನಮ್ಮನ್ನು ಮಾಡಿದ್ದಾನೆ. So he gave the right to become children of God to those who believe his name. ಯಾರೆಲ್ಲ ಆತನ ಹೆಸರ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. So we are strangers in this world. ಈ ಲೋಕದಲ್ಲಿ ನಾವು ಒಂದು ಅನ್ಯರಾಗಿದ್ದೆವು, ಒಂದು ಯಾವುದಕ್ಕೂ ಸಹ ತಿಳಿಯದವರಾಗಿದ್ದೆವು. We should expect the world to treat us as it treated Jesus Christ. ಈ ಲೋಕವು ಯಾವ ರೀತಿ ಯೇಸು ಸ್ವಾಮಿನ ಯಾವ ರೀತಿ ಯೇಸು ಸ್ವಾಮಿಗೆ ಮಾಡಲ್ಪಟ್ರು ಅದೇ ರೀತಿ ನಮಗೂ ಸಹ ಮಾಡಲ್ಪಡ್ತಾರೆ. Jesus was rejected and crucified. ಯೇಸು ಸ್ವಾಮಿ ಆತನು ಸಿಲುಬೆಗೇರಿ ಆತನು ಪುನಃಸ್ಥಾನನಾದರು. So in this world, the believers are also persecuted. ಈ ಲೋಕದಲ್ಲೂ ವಿಶ್ವಾಸಿಗಳಾಗಿರುವ ಜೀವಿಸುವವರು ಅವರು ಹಿಂಸೆಗೆ ಒಳಗಾಗ್ತಾರೆ. So in heaven, Jesus Christ is discovered as a son of a great king.
ಪರಲೋಕದಲ್ಲಿ ಯೇಸು ಸ್ವಾಮಿಯನ್ನ ಹೀಗೆ ಪ್ರಕಟಿಸಿದರೆ ಆತನು ದೇವರ ಕುಮಾರನಾದ ಅರಸನು ಆಗಿದ್ದಾನೆ ಅಂತ. Heaven is precious to us for many reasons. ಪರಲೋಕವು ಅತಿ ಶ್ರೇಷ್ಠವಾದದ್ದು ಅನೇಕ ಕಾರಣಗಳಿಗೆ. We long to be with loved ones who have passed before us. ನಮಗಿಂತ ಮುಂದೆ ಹೋದಂತ ಪ್ರಿಯರು ಸಹ ಅಲ್ಲಿದ್ದಾರೆ. What makes heaven is the presence of our Lord. ಪರಲೋಕ ಅಂದ್ರೆ ದೇವರ ಒಂದು ಪ್ರಸನ್ನತೆಯಿಂದ ಇರುವಂತದ್ದು. In the person of Jesus Christ, we find the nail pierced signs. ನಾವು ಯೇಸು ಸ್ವಾಮಿಯ ಮೂಲಕವಾಗಿ ನೋಡಲ್ಪಡ್ತೀವಿ. ಆ ಒಂದು ಮಳೆಗಳಿಂದ ಒಡೆಯಲ್ಪಟ್ಟಂತಹ ಆತನನ್ನ ಪರಿಚಿದಂತ ಮಳೆಗಳಿಂದ ಅದು. So, what are the wounds between his arms? ಆತನ ಹಸ್ತಗಳಲ್ಲಾದ ಗಾಯವು ಏನಾಗಿದೆ? Then Jesus will answer, those with which I was wounded in the house of my friends. ನನ್ನ ಸ್ನೇಹಿತನಿಗೋಸ್ಕರವಾಗಿ ನಾನು ಗಾಯಪಟ್ಟೆ ಅಂತ ಅದು ಅರ್ಥ ತಿಳಿಸುತ್ತದೆ. If you like Jesus Christ, you will be with Jesus Christ in heaven. ನೀವು ಯೇಸು ಕ್ರಿಸ್ತನ ಇಷ್ಟಪಡೋದಾರೆ ನಾವು ಸಹ ಆತನ ಎಲ್ಲಿದ್ದಾನೋ ಅಲ್ಲಿ ಇರಲ್ಪಡ್ತೀವಿ. So those people who have the hope of resurrection and rapture will lead a holy life. ಯೇಸು ಸ್ವಾಮಿ ತಿರುಗಿ ಬರುವಾಗ ಆತನ ನಮ್ಮನ್ನ ಎತ್ತಿಕೊಳ್ಳುವಾಗ ಈ ಒಂದು ಜೀವಿತ ನಮ್ಮ ಪರಿಶುದ್ಧತೆಗೆ ನಡೆಸುತ್ತದೆ. Our only hope is in Jesus Christ. ನಮ್ಮ ಎಲ್ಲ ನಿರೀಕ್ಷೆಯು ಯೇಸು ಕ್ರಿಸ್ತನಲ್ಲಿನೇ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನ ಆಶೀರ್ವದಿಸಲಿ.